ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ದಿನ ನೋಡುವಂಥ ಕಾನೂನು ವಿಚಾರ ಮನೆ ಅಥವಾ ಇತರ ಆಸ್ತಿಗಳನ್ನು ಹೇಗೆ ಕೊಳ್ಳೋದು ಅಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಇರುವ ಒಂದು ದೊಡ್ಡ ಕನಸೇನಪ್ಪ ಅಂತಂದರೆ ಒಂದು ಮನೆ ಮಾಡೋದು ಅಂತ. ಈ ಮಾನವರಲ್ಲೇ ಅಲ್ಲ, ಈವನ್ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಮನೆ ಮಾಡೋದು ಒಂದು ಹವ್ಯಾಸ, ಆಮೇಲಿಂದ ಒಂದು ಕಡ್ಡಾಯವಾಗಿ ಅವೆಲ್ಲ ಮಾಡ್ತವೆ. ಹಾಗಾಗಿ ನಮ್ಮ ಒಂದು ಜೀವನದ ಒಂದು ಅವಿಭಾಜ್ಯ ಅಂಗ ಮತ್ತು ಕನಸು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿ ಅವರ ಜೀವಿತ ಕಾಲದಲ್ಲಿ ಒಂದು ಮನೆ ಮಾಡಬೇಕು ಅಂತ. ಇದು ನಮಗೆ ಏನಂತಂದ್ರೆ ವಂಶ ಪಾರಂಪರವಾಗಿ ಬಂದಿದೆ. ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಏನು ಹೇಳೋದಪ್ಪ ಅಂದರೆ, ನೀವು ಜೀವನದಲ್ಲಿ ಸೆಟ್ಲ್ ಆಗಬೇಕು ಅಂತಂದರೆ ಒಂದು ಮನೆ ಮಾಡ್ಕೋಬೇಕು, ಒಂದು ಮದುವೆ ಆಗಬೇಕು ಅಂತಂದ್ಬಿಟ್ಟು. ಹಾಗಾಗಿ ನಮ್ಮೆಲ್ಲರಲ್ಲೂ ಇರುವಂಥ ಒಂದು ಆಸೆ, ನಿಮ್ಮಲ್ಲೂ ಇರ್ಬೋದು, ನನ್ನಲ್ಲೂ ಇರ್ಬೋದು, ಒಂದು ಒಳ್ಳೆಯ ಮನೆ, ಅತ್ಯುತ್ತಮ, ನಮಗೆ ತುಂಬ ಬೆಸ್ಟ್ ಸೂಟಬಲ್ ಮನೆ ಮಾಡಬೇಕು ಅಂತ ಒಂದು ಆಸೆ. ಹಾಗಾಗಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಭಾರತೀಯರಲ್ಲಿ ನಾವು ಯಾಕೆ ಆಸ್ತಿ ಮಾಡ್ತೀವಿ ಅಂದರೆ, ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಉಳಿಸಿ ಹೋಗಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ, ಮಹದಾಸೆ ನಮ್ಮದು. ಆದರೆ ಈ ರೀತಿಯ ಒಂದು ಆಲೋಚನೆ ಇತರೆ ದೇಶಗಳಲ್ಲಿ, ಅಂದರೆ ಅಮೇರಿಕಾ ಇರ್ಬೋದು, ಯುರೋಪ್ ಇರ್ಬೋದು, ಬೇರೆ ದೇಶಗಳಲ್ಲಿ ಸ್ವಲ್ಪ ಕಡಿಮೆ. ಅದಕ್ಕೆ ಒಂದು ಕಾನೂನಿನ ಕಾರಣ ಇದೆ. ಏನು ಅಂತಂದರೆ, ಅಲ್ಲಿ ಒಂದು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಂತ ಇದೆ. ಅಂದರೆ ತಂದೆಯಿಂದ ಮಗನಿಗೆ ಯಾವುದೇ ರೀತಿ ಒಂದು ಆಸ್ತಿ ವರ್ಗಾವಣೆ ಆದಾಗ ಅವರ ನಂತರ ಅವರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಈ ರೀತಿಯ ಒಂದು ಕಾನೂನು ನಮ್ಮಲ್ಲಿಲ್ಲ. ಇದು ಯಾವುದೇ ರೀತಿ ತೆರಿಗೆ ಇಲ್ದಂಗೆ ತಂದೆಯಿಂದ ಮಕ್ಕಳಿಗೆ ವಂಶ ಪಾರಂಪರವಾಗಿ ಹೋಗುತ್ತೆ. ಹಾಗಾಗಿ ಈ ಮನೆ ಅನ್ನೋದು, ಆಸ್ತಿ ಮಾಡೋದು ನಮ್ಮೆಲ್ಲರ ಕನಸಾಗಿದೆ. ಈ ಆಸ್ತಿ ಮಾಡುವುದು ಹೇಗೆ, ಕಾನೂನಿನ ವಿಚಾರಗಳೇನು ಅನ್ನೋದನ್ನು ಈ ಸರಣಿಯಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.